ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇದು ನಾವು ಊರಿಗೆ ಹೋದಾಗ ವಿಡಿಯೋ ತೆಗ್ದಿರೋದು. ಇದು ನಮ್ಮ ಯಾಕೆ ಊರಿಗೆ ಹೋಗಿದ್ವಿ ಅಂತ ಹೇಳಿದ್ರೆ, ನಮ್ಮ ತಂಗಿ ಡೆಲಿವರಿ ಆಗಿತ್ತು, ಪಾಪ ನೋಡ್ಕೊಂಬರೋಣ ಅಂತೇಳಿ ಹೋಗಿದ್ದು. ಅಬಿಗೆ ತಂಗಿ ಆಗ್ತಾರೆ. ತಂಗಿ ಆಗ್ತಾಳೆ. ನಮ್ಮ ಮನೆಗೆ ಹೆಣ್ಮಕ್ಳು ಇದ್ದಿಲ್ಲ, ಎಲ್ಲ ಬರೀ ಗಂಡು ಮಕ್ಳು ಆಗ್ತಿದ್ವು. ಮತ್ತು ನಾವು ಎಮ್ಮೆ ತೊಗೊಂಬಂದಿದ್ವಿ. ನಮ್ಮ ಅತ್ತೆ ಎಮ್ಮೆ ಸಾಕ್ತಾಯಿದ್ರು, ನಮ್ಮ ಅತ್ತೆ ನಮ್ಮಮ್ಮ. ಆದರೂ ಕೂಡ ಹೆಣ್ಣಾಗುತ್ತೆ ಅಂತ ನೋಡ್ತಾ ಇದ್ರೆ ಎಮ್ಮೆ ಕೂಡ ಬರೀ ಗಂಡೇ ಆಗ್ತಾಯಿತ್ತು. ಅದನ್ನು ಕೂಡ ಮಾರಿಬಿಟ್ರು. ಅದಾದಮೇಲೆ ಮತ್ತೆ ಇನ್ನು ಒಂದು ಆಕಳ ತಂದಿದ್ರು. ಆಕಳ ಅದು ಹೆಣ್ಣಾಗುತ್ತೆ ಅಂತ ನೋಡಿದ್ರೆ ಅದು ಕೂಡ ಆಕಳ ಕೂಡ ಹೆಣ್ಣಾಗಲೇ ಇಲ್ಲ, ಗಂಡು ಆಗ್ತಾ ಇತ್ತು. ಅದನ್ನು ಕೂಡ ಮಾರಿ ಮತ್ತೆ ಇನ್ನೊಂದು ಎಮ್ಮೆ ತಗೊಂಡ್ರು. ಆ ಎಮ್ಮೆ ಫಸ್ಟು ಡೆಲಿವರ್ ಆದಾಗ ಹೆಣ್ಣುಹುಡುಗಿ ಆಗಿತ್ತು. ಇವಾಗ ನಮ್ಮ ತಂಗಿ ಕೂಡ ಹೆಣ್ಣುಹುಡುಗಿ ಆಗಿದೆ. ಇದು ಎಲ್ಲ ಕೋಳಿ ಕೊಯ್ತಾ ಇದ್ವಲ್ವ ನಾವು. ಇದು ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಅಂತ ಅಂತಾರಲ್ವ, ಆ ಥರ ಆಗಿಬಿಡ್ತು. ನಾವು ನಮ್ಮ ತಂಗಿ ಡೆಲಿವರಿ ಪಾಪು ನೋಡೋಕೆ ಅಂತೇಳಿ ಹೋಗಿದ್ರೆ, ಅದರಲ್ಲಿ ನಮ್ಮ ಚಿಕ್ಕಮ್ಮ ಕೂಡ ಸಾಯಂಕಾಲ ಅವತ್ತೇ ಬಂದಳು. ಮತ್ತು ನಮ್ಮ ಅತ್ತೆ, ನಮ್ಮ ಪ್ರವೀಣ, ಅವ್ರ ಅಪ್ಪಾಜಿ ಎಲ್ಲರೂ ಸಾಯಂಕಾಲನೇ ಕಲ್ತ್ಬಿಟ್ವಿ. ಜಗ್ಗಿ ಜನ ಆಗಿದ್ವಲ್ವ. ಮಟನ್ ಚಿಕನ್ ಆದರೂ ತಗೊಂಬರೋಣ ಅಂತೇಳ್ಬಿಟ್ಟು ಹೋಗಿ ದನಪ್ಪ ಮತ್ತು ಪ್ರವೀಣ ಹೋಗಿ ಚಿಕನ್ ತಗೊಂಬಂದರು. ಅದು ಸಾಯಂಕಾಲ ನೈಟ್ ಆಗಿಬಿಟ್ಟಿತ್ತು. ಎಲ್ಲರೂ ಬರೋ ಅಷ್ಟರೊಳಗಡೆ ನಾವು ಒಂದೇ ಅಂದ್ಕೊಂಡಿದ್ವಿ. ಆದರೂ ಸಾಯಂಕಾಲ ಬರೋಷ್ಟರೊಳಗಡೆ 6 ಗಂಟೆ 7 ಗಂಟೆ ಆಗಿಬಿಟ್ಟಿತ್ತು. ನಮ್ಮ ಚಿಕ್ಕಮ್ಮ ಅವರೆಲ್ಲರೂ ಅವ್ರು ಬರ್ತಾರೋ ಇಲ್ಲ ಅಂದರೆ ಬಂದರು ಲಾಸ್ಟಿಗೆ. ಮತ್ತು ಅಷ್ಟೊತ್ತಿನಲ್ಲಿ ಹಳ್ಳಿ ಕಡೆ ಅಲ್ವಾ, ಹಳ್ಳಿಯಲ್ಲೆಲ್ಲ ಅಷ್ಟೊತ್ತಿನಲ್ಲಿ ಕಡಿಯಲ್ಲ. ಅದಕ್ಕೆ ಚಿಕನ್ ಇಲ್ಲ, ಕೋಳಿ ಇದ್ದಾವೆ ಅಂತೇಳಿದಕ್ಕೆ ನಮ್ಮ ಚಿಕ್ಕಪ್ಪ ಕೋಳಿ ಎಲ್ಲ ಕಟ್ ಮಾಡ್ತಾರೆ. ಅದಕ್ಕೆ ಕೋಳಿ ತಗೊಂಬಂದಿದ್ರು. ತಗೊಂಬಂದ್ಬಿಟ್ಟು ನಮ್ಮ ಪ್ರವೀಣ ನಮ್ಮ ಚಿಕ್ಕಪ್ಪನೇ ಎಲ್ಲ ಕ್ಲೀನ್ ಮಾಡಿ ಕೊಟ್ಟರು. ಅದನ್ನೆಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿ ಕೊಟ್ಟರು. ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿ ಚಿಕನ್ ಮಾಡ್ತಾಯಿದ್ದಾಳೆ. ಇವರೇ ನಮ್ಮ ಚಿಕ್ಕಮ್ಮ. ದನಪ್ಪ ಇದ್ದಾರಲ್ವ, ಅವ್ರ ಅಕ್ಕ. ಅಲ್ಲಿ ಮುದ್ದೆ ಮಾಡ್ತಾ ಇದ್ರಲ್ವ, ಇವಾಗ ತೋರಿಸ್ತೀನಿ ರೀ. ಮುದ್ದೆ ಮಾಡೋರು ಅವ್ರಮ್ಮ, ದನಪರಮ್ಮ. ಮತ್ತು ಅಲ್ಲಿ ಪ್ರವೀಣ ಇತ್ತಲ್ಲ, ಅವ್ರ ತಮ್ಮ. ಚಿಕನ್ ನೋಡ್ರಿ, ನಮ್ಮ ಚಿಕ್ಕಮ್ಮ ಚಿಕನ್ ಸೂಪರಾಗಿ ಮಾಡ್ತಾಳೆ. ಚಿಕನೇ ಅಂತಲ್ಲ, ಯಾವ ಅಡುಗೆನಾದರೂ ಕೂಡ ನಮ್ಮ ಚಿಕ್ಕಮ್ಮ ಸೂಪರಾಗಿ ಮಾಡ್ತಾಳೆ. ಅದಕ್ಕೋಸ್ಕರ ನಮ್ಮ ಚಿಕ್ಕಮ್ಮ ಬಂದಾಗ ಈ ಥರ ಚಿಕನು ಇಲ್ಲೇನಾದರೂ ಸ್ಪೆಷಲ್ ಅಡುಗೆ ಮಾಡಿದ್ರೆ ನಮ್ಮ ಚಿಕ್ಕಮ್ಮನೇ ಮಾಡೋದು, ನಾವು ಮಾಡೋದಿಲ್ಲ. ನಾವೇನಾದರೂ ಹಂಗೆ ಎಲ್ಪ್ ಮಾಡ್ತಾ ಇರ್ತೀವಿ ಅಷ್ಟೇ. ಅಮ್ಮ ಅಡುಗೆ ಸೂಪರಾಗಿ ಮಾಡ್ತಾಳೆ. ಅದಕ್ಕೋಸ್ಕರ ಅಮ್ಮತಾಗೆ ಮಾಡಿಸ್ಕೊಂಡು ತಿಂತೀವಿ. ಇಲ್ಲಿ ನೋಡ್ರಿ, ಅಲ್ಲಿ ಕುತ್ಕೊಂಡಿದ್ದಾರಲ್ಲ ನೀಲಿ ಸೀರೆ, ಅದು ನಮ್ಮ ಅತ್ತೆನೇ. ದನಪ್ಪ ಇದ್ದಾರಲ್ಲ ಅವರಮ್ಮ. ಇಲ್ಲಿ ಅವನು ಪ್ರವೀಣ ಇದ್ದಾನಲ್ವ, ಅವನು ಎಲ್ಲಿ ಇರ್ತಾನೋ ಅವನು ನಕ್ಕಂತಾನೆ ಇರ್ತಾನೆ. ಅವನ ಜೊತೆಗೆ ಇರೋನು ನಗಿಸ್ತಾನೆ ಇರ್ತಾನೆ. ಇದ್ದರೆ ಮಾತ್ರ ಬೋರೇ ಆಗಲ್ಲ. ಅವನು ಟೈಮ್ ಪಾಸ್ ಹೇಗೆ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ. ಅವ್ನು ನಗಿಸ್ಕೊಂತ ಚೆನ್ನಾಗಿ ಎಲ್ಲರ ತಗೋ ಕರ್ಕೊಂತ ಇರ್ತಾನೆ. ಅಲ್ಲಿ ನಮ್ಮ ಚಿಕ್ಕಮ್ಮ ಕೂಡ ಜೋಕ್ ಮಾಡ್ತಾ ಇದ್ದಾನೆ, ನೀನು ಮಾಡೋ ಅಡುಗೆ ಅದಕ್ಕಷ್ಟು ಚೆನ್ನಾಗಿರ್ತತೆ, ನಿನ್ನ ಕೈಯಾಗ ಏನೋ ಅಮೃತ ಇದೆ, ಹಂಗೆ ಹಿಂಗೆ ಅಂತೇಳಿ ನಮ್ಮ ಚಿಕ್ಕಮ್ಮನಿಗೆ ರೇಗಿಸ್ತಾ ಇದ್ದಾನೆ. ನಮ್ಮ ಚಿಕ್ಕಮ್ಮಗೆ ನಗು ಬರ್ತಾ ಇದೆ. ಅಲ್ಲೆಲ್ಲ ನಕ್ಕಂತ ಅಡುಗೆ ಮಾಡ್ಕೊತ ಎಲ್ಲರೂ ಕಲಿತೀವಲ್ವ, ಅದು ಸೂಪರಾಗಿರುತ್ತೆ. ಈ ಥರ ಎಲ್ಲ ಕಲಿತು ಅಡುಗೆ ಮಾಡ್ಕೊಳೋದು, ತಿನ್ನೋದು, ಮಾಡೋದು. ನಮ್ಮ ಚಿಕ್ಕಮ್ಮ ಎಲ್ಲ ಇದು ನೋಡ್ರಿ, ಹೆಂಗೆ ನಮ್ಮ ಪ್ರವೀಣ ಏನೋ ಮಾತಾಡ್ತಿದ್ದಾನೆ. ಅದಕ್ಕೆ ನಮ್ಮ ಚಿಕ್ಕಮ್ಮ ಪೋಸ್ ಕೊಡು, ಈ ಕಡೆ ತಿರುಗು, ವೀಡಿಯೋ ತೆಗಿತಿದ್ದೀನಿ, ಪೋಸ್ ಕೊಡು, ಸ್ಮೈಲ್ ಕೊಡು ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಮ್ಮನಿಗೆ ಹೇಳ್ತಾನೆ ಇದ್ದಾನೆ. ಇವರೇ ನಮ್ಮ ದನಪರಮ್ಮ. ಮುದ್ದೆ ಮಾಡ್ತಿದ್ದಾರೆ ನಮ್ಮ ಅತ್ತೆ ಅವರು. ಮುದ್ದೆ ಭಾಳ ಇದೆ ಅಲ್ವಾ, ಅಭಿ ಏನೋ ಆಟ ಮಾಡ್ತಿದ್ದ. ಅದಕ್ಕೆ ನಮ್ಮ ಅತ್ತೆನೇ, ನಾನು ಕುದಿಸ್ತೀನಿ, ನೀನು ಹೋಗು, ಅವ್ನು ಎತ್ಕೊ ಸ್ವಲ್ಪ ಹೊತ್ತು ಸುಧಾರಿಸಿ ಮಲಗಿಸೋಗಂತ ಹೇಳಿದ್ರು. ನಾನು ಅವ್ನು ಹೋಗಿ ಮಲಗಿಸ್ತಾ ಇದ್ದೀನಿ. ಆಗಲೇ ನಾವು ಚಿಕನ್ ಮಾಡೋಷ್ಟರೊಳಗಡೆ 8 ಗಂಟೆ ಹಂಗೆ ಆಗ್ಬಿಟ್ಟಿತ್ತು. ಅಭಿ ಅವತ್ತು ಚಿಕನ್ ತಿನ್ನಲೇ ಇಲ್ಲ. ಅನ್ನ ಮತ್ತು ರೈಸ್ ಮಾಡಿದ್ವಲ್ವ, ರೈಸು ಮತ್ತು ತುಪ್ಪ ಹಾಕ್ಬಿಟ್ಟು ಕೊಟ್ಟು ತಿನ್ನಿಸಿ ಮಲಗಿಸ್ಬಿಟ್ಟಿದ್ದೆ ಆಟ ಮಾಡೋದಕ್ಕೆ. ಇಲ್ಲಿ ನೋಡ್ರಿ, ದನಪ್ಪ, ನಮ್ಮ ಚಿಕ್ಕಪ್ಪ ಎಲ್ಲರೂ ಮೇಲೆ ಇದ್ದಾರೆ. ಅವರೆಲ್ಲ ಬೇರೆ ಕೆಲಸಕ್ಕೆಲ್ಲ ಮೇಲೆ ಹೋಗಿದ್ದಾರೆ. ಇನ್ನೂ ಅದು ಕೆಲಸ ಇನ್ನೂ ಬಂದಿಲ್ಲ ಅಂತೇಳ್ಬಿಟ್ಟು ಅಲ್ಲೆಲ್ಲ ಕಾಯ್ಕೊಂತಿದ್ದಾರೆ. ಫೋನ್ ಮಾಡ್ತಿದ್ದಾನೆ, ಬರ್ರಿ ಅಂತೇಳಿ ದನಪ್ಪನ ಫ್ರೆಂಡ್ಸ್ಗಳಿಗೆ ಅವ್ರಿಗೆಲ್ಲ. ಇಲ್ಲಿ ನಾನು ಪ್ರವೀಣನ ಕರಿತಾ ಇದ್ದೀನಿ. ನಮ್ಮ ಚಿಕ್ಕಮ್ಮ ಚಿಕನ್ ಮಾಡ್ತಾಯಿದ್ದಾರಲ್ವ, ಅದರಲ್ಲಿ ಸ್ವಲ್ಪ ಉಪ್ಪು ಖಾರ ಪುಡಿ ಹಾಕಿ ಕಲಸಿಕ್ತಿದ್ದಾರೆ. ಅದಕ್ಕೆ ಕರ್ಕೊಂಬರೋಣ ಅಂತೇಳ್ಬಿಟ್ಟು ಬಂದು ನಾನು ತೋರಿಸ್ತಾ ಇದ್ದೀನಿ ಚಿಕನ್ನ ಹೇಗೆ ಮಾಡ್ತಾರೆ ನಮ್ಮ ಚಿಕ್ಕಮ್ಮ ಅಂತೇಳ್ಬಿಟ್ಟು. ನಮ್ಮ ಚಿಕ್ಕಮ್ಮ ಮತ್ತೆ ಅದರಲ್ಲಿ ಏನು ಮಸಾಲೆ ಹಾಕಲ್ಲ, ಏನೂ ಹಾಕಲ್ಲ. ಒಬ್ಬೊಬ್ರು ಕೈ ಹಂಗಿರುತ್ತೆ ಅಲ್ವಾ, ನಾವು ಏನು ಚೆನ್ನಾಗಿ ಹಾಕಿ ಮಾಡಿದ್ರು ಅಷ್ಟೊಂದು ಟೇಸ್ಟ್ ಬರೋಲ್ಲ. ನಮ್ಮ ಚಿಕ್ಕಮ್ಮ ಏನೂ ಹಾಕಲ್ಲ, ಉಪ್ಪು ಖಾರ ಸರಿಯಾಗಿ ಹಾಕ್ತಾರೆ ಅಷ್ಟೇ. ಸರಿಯಾಗಿ ಹಾಕ್ತಾರೆ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನಾವು ಜಾಸ್ತಿ ಚಿಕನ್ ತಂದಿದ್ವಲ್ಲ, 4 kg ಏನೋ ಚಿಕನ್ ತಂದಿದ್ದು. 1 kg 2 kg ಒಂದೊಂದು ಕೋಳಿ ತೊಗೊಂಬಂದಿರೋದು ನಾವು. ಅದಕ್ಕೋಸ್ಕರನೇ ಚಿಕನೇ ಫ್ರೈ, ಸಾರು ಜಾಸ್ತಿ ಬೇಡ ಅಂತೇಳ್ಬಿಟ್ಟು ಫ್ರೈನೇ ನಾವು ಜಾಸ್ತಿ ಮಾಡಿದ್ದು. ಫ್ರೈ ಒಂದು 2 kg ಆದರೂ ಫ್ರೈ ಮಾಡಿದ್ವಿ, 2 kg ಸಾರು ಮಾಡಿದ್ವಿ. ಅದು ನಮ್ಮ ಚಿಕ್ಕಮ್ಮಲ್ಲಿ ಗ್ಯಾಸ್ ಮೇಲೆ ಮಾಡ್ತಾಯಿದ್ದಾರೆ. ನಮ್ಮ ಅತ್ತೆ, ಇದು ನಮ್ಮ ಸಣ್ಣತ್ತೆ ಪ್ರವೀಣ ಇದನ್ನಲ್ಲ ಅವ್ರ ಅಮ್ಮ. ಅವರು
ನಮ್ಮತ್ತೆ ದೊಡ್ಡತ್ತೆ ಮುದ್ದೆ ಕುದಿಸ್ಬಿಟ್ಟು ಹೋದ್ರು. ನಮ್ಮತ್ತೆ ಇವರು ನಾನೇ ಮಾಡ್ತೀನಿ ಎದ್ದಳು ನೀನು ಇನ್ನೇನು ಮಾಡ್ತೀನಿ ಅಂತೇಳಿ ಅವ್ರ ಅಕ್ಕನ ಎಬ್ಬಿಸ್ಬಿಟ್ಟು ಇವ್ರು ಕುಂತ್ಕೊಂಡಿದ್ದಾರೆ. ಇವ್ರ ತಂಗಿ ನಮ್ಮ ಅತ್ತೆಯವ್ರ ತಂಗಿ ಇವರು ಪಾಪನ ನೋಡೋಕ್ಕಂತ ಬಂದಿದ್ರು ಎಲ್ಲರೂ ಅವರು ಕೂಡ. ಹಾಗೆ ಎಲ್ಲರೂ ಕಲ್ತಿದ್ವಿ. ಅದು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತೀವಲ್ಲ ಆ ಥರ ಆಗಿರೋದು ಅವತ್ತು. ಅದಾದಮೇಲೆ ನಾನು ಮುದ್ದೆ ನಮ್ಮ ಅತ್ತೆ ಇದು ಮಾಡ್ತಿದ್ರೆ ನಾನು ಮುದ್ದೆ ಎಲ್ಲ ಕೂಡಿಸ್ತಾ ಇದ್ದೀನಿ. ಇವಾಗ ನಮ್ಮ ಚಿಕ್ಕಮ್ಮ ಖಾರ ಪುಡಿ ಮತ್ತು ಸಾಂಬಾರು ಪುಡಿ ಇದು ಫ್ರೈಗೆ ನಾವು ಫ್ರೈಗೆ ಮಾಡ್ತಿರೋದು ನಮ್ಮ ಚಿಕ್ಕಮ್ಮ. ಆ ಕಡೆಗೆ ಚಿಕನ್ಗೆ ಇಟ್ಟಿದ್ದಾರೆ ಆವಾಗಲೇ, ಈ ಕಡೆಗೆ ಫ್ರೈ ಮಾಡ್ತಿರೋದು ಒಂದೇ ತೋರಿಸ್ತಾ ಇರೋದು ವೀಡಿಯೋದಲ್ಲಿ. ಅವನು ತೆಗಿ ಅಂತ ಹೇಳಿದ್ರೆ ಅವನು ಕೂಡ ಮೇಲೆ ಹೋಗಿದ್ದಾನೆ. ಗಂಡ್ಮಕ್ಳು ಕಲ್ತ ಮೇಲೆ ಇದ್ದೇ ಇರುತ್ತಲ್ವ ಅದು ಪಾರ್ಟಿ, ಅದು ಕೂಡ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಹೇಗಿರುತ್ತೆ ಅವ್ರ ಪಾರ್ಟಿ ಅಂತ ಹೇಳ್ಬಿಟ್ಟು. ಮುಂದೆ ನೋಡ್ತಾ ಇರಿ, ಬರ್ತಾನೆ ಇರುತ್ತೆ ಅದು ಕೂಡ. ಇದು ನಮ್ಮ ಚಿಕ್ಕಮ್ಮೆಲ್ಲ ಫ್ರೈ ಎಲ್ಲ ಕಲಿಸ್ಬಿಟ್ಟು ಮುಚ್ಚಿಡ್ತಾಳೆ ಅಷ್ಟೇ. ಅದು ಆದರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಈ ಶ್ರಾವಣ ಆಗುತ್ತಲ್ವ, ಶ್ರಾವಣ ಆದಮೇಲೆ ನಮ್ಮ ಊರುಗಳು ಹಳ್ಳಿ ಸೈಡ್ಗಳೆಲ್ಲ ಮಾರಮ್ಮ ಹಬ್ಬಗಳಂತ ಮಾಡ್ತಾರೆ. ವಾರದಾಗ ಒಂದು ಊರು ಅಂತೇಳಿ ನಮ್ಮ ಚಿಕ್ಕಮ್ಮರದು ಫಸ್ಟ್ನೇ ವಾರನೇ ಮಾಡ್ತಾರೆ. ಇವಾಗ ಅಡುಗೆ ಮಾಡ್ತಿದ್ರಲ್ಲ ಅವ್ರ ಊರಾಗಲ್ದು ಫಸ್ಟ್ನೇ ವಾರನೇ ಮಾಡ್ತಾರೆ. ಶ್ರಾವಣ ಮುಗಿದು ಫಸ್ಟ್ನೇ ವಾರ ಬಂದಮೇಲೆ ಮಂಗಳವಾರನೇ ನಮ್ಮ ಚಿಕ್ಕಮ್ಮರದು, ಸೆಕೆಂಡ್ನೇ ವಾರ ನಮ್ಮ ಅತ್ತೆಯವ್ರದ್ದು, ಆಮೇಲೆ ನನ್ನ ತೋರ ಮನೆದು 3 ವಾರ ಮಾಡ್ತಾರೆ. ಅವಾಗೂ ನಾವು ಮಾರಮ್ಮ ಹಬ್ಬದ್ದೆಲ್ಲ ವೀಡಿಯೋಸ್ ಎಲ್ಲ ಹಾಕ್ತೀನಿ. ಅವಾಗ ನಮ್ಮ ಚಿಕ್ಕಮ್ಮನೇ ಎಲ್ಲ ಅಡುಗೆ ಮಾಡೋದು ಎಲ್ಲ ತೋರಿಸ್ತೀನಿ ನಿಮಗೆ ಹೇಗೆ ಮಾಡ್ತಾಳೆ ಅಂತೇಳ್ಬಿಟ್ಟು. ಇಲ್ಲೆಲ್ಲ ಅಡುಗೆ ಎಲ್ಲ ಆಗಿದೆ, ಆಗಲೇ ಊಟ ಮಾಡೋಣ ಅಂತೇಳಿ ಊಟ ಮಾಡ್ತಿದ್ವಿ. ನಾನು ನಮ್ಮ ಚಿಕ್ಕಮ್ಮ ಇಲ್ಲಿ ಕುತ್ಕೊಂಡು ಊಟ ಮಾಡ್ತಿದ್ವಿ. ಈ ಕಡೆ ನಮ್ಮ ಅತ್ತೆ ಅವ್ರ ಅಕ್ಕ ತಂಗಿ ಇಬ್ಬರು ಏನೇನೋ ಮಾತಾಡ್ಕೊತ ಕಷ್ಟ ಸುಖಗಳನ್ನೆಲ್ಲ ಮಾತಾಡ್ಕೊತ ಊಟ ಮಾಡ್ತಾ ಇದ್ದಾರೆ. ಇಲ್ಲಿ ಮೇಲೆ ನೋಡ್ರಿ, ಆವಾಗಲೇ ಮೇಲೆ ಬಂದಿದ್ವಿ. ಇದು ಮೇಲೆ ಕೂಡ ನಮ್ಮದೇ ಇದೆ ನಮ್ಮದ ಮೇಲೆ ಒಂದು 2 ರೂಮ್ಸ್ ಕಟ್ಸಿದ್ವಿ. ಫ್ರೆಂಡ್ಸು ಮತ್ತು ನಮ್ಮ ಚಿಕ್ಕಪ್ಪ ಅವ್ರ ತಮ್ಮ ಎಲ್ಲರೂ ಕುತ್ಕೊಂಡು ಅಲ್ಲಿ ಪಾರ್ಟಿ ಮಾಡ್ಕೊತ ಚೆನ್ನಾಗಿ ಎಲ್ಲರೂ ಮಾತಾಡ್ಕೊತ ಕುಡಿತಾ ಇದ್ದಾರೆ, ಊಟ ಮಾಡ್ಕೊತ ಇದ್ದಾರೆ ಅಲ್ಲಿ. ಇಲ್ಲಿ ನಾನೆಲ್ಲ ಊಟ ಮಾಡ್ತಿದ್ದಾರಲ್ವ, ಸಾಮಾನು ಜಗ್ಗಿ ಆಗಿಬಿಟ್ಟಿರ್ತವೆ ಅಂತೇಳ್ಬಿಟ್ಟು ನಾನು ಕ್ಲೀನ್ ಮಾಡೋಣ ಅಂತೇಳಿ ಎಲ್ಲ ಕ್ಲೀನ್ ಮಾಡೋಕ್ಕಂತ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾಯಿ ನೋಡ್ರಿ ಹೆಂಗೆ ಮೂಸ್ ನೋಡ್ತಿತ್ತು ಅಂತೇಳಿ. ಚಿಕನ್ ಅಲ್ವಾ, ಅದಕ್ಕೆ ಎಲ್ಲಿರೋದು ಅಲ್ಲಿಗೆ ಬಂದುಬಿಟ್ಟಿದೆ. ಒಂದು 2-3 ನಾಯಿ ಬಂದಿದ್ದೆವು. ನಾನು ಹೊಡೆದು ಸಾಕಾಯ್ತು. ಇದು ನಮ್ಮನೆ ಪಕ್ಕದಲ್ಲಿರೋ ಅಕ್ಕ ವೀಡಿಯೋ ನಮ್ಮ ಅತ್ತೆ ನಮ್ಮ ಚಿಕ್ಕಮ್ಮನ ಮಗಳು ವೀಡಿಯೋ ಮಾಡ್ತಿದ್ರು. ಏನು ಹಂಗೆ ವೀಡಿಯೋ ಮಾಡ್ತಿದ್ದಿ ಎದಕ್ಕೆ ಅಂತ ಕೇಳಿದ್ಲು. ಹಿಂಗೆ ವೀಡಿಯೋಸ್ ಮಾಡ್ತೀನಕ್ಕ ಅಂತೇಳಿ. ನನಗೂ ವೀಡಿಯೋಸ್ ಬರ್ತೀನಿ, ನಾನು ಹಾಗಾದರೆ ವೀಡಿಯೋದಲ್ಲಿ ಬರಲ್ಲ, ನನ್ನ ವೀಡಿಯೋ ಹಾಕು ಅಂತೇಳ್ಬಿಟ್ಟು ಅವಕ್ಕ ವೀಡಿಯೋ ತೆಗೆಸ್ಕೊಂಡ್ರು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.